ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದ್ ದೋಸೆ ರವಿಯಿಂದ ಮಾಡುವಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ರವಿಯಿಂದ ಬಂದ್ ದೋಸೆ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡುವಂತಹ ಬಂದ್ ದೋಸೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ಬಂದ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಬಂದ್ ದೋಸೆ ಮಾಡೋದನ್ನು ನೋಡೋಣ. ನೋಡಿ, ಈ ಬೋವಲಲ್ಲಿ ನಾನು ಒಂದು ಬೋವಲ್ಲಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆನ ತೆಗೆದುಕೊಳ್ತಾ ಇದ್ದೀನಿ. ಇದು ಸಣ್ಣ ರವೆ, ಉಪ್ಪಿಟ್ಟು ರವೆ. ಇದರ ಜೊತೆಗೆ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಖಾರದ ಪುಡಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಕ್ಯಾರೆಟು, ಒಂದು 2 ಕ್ಯಾರೆಟನ್ನು ತುರಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಮತ್ತು 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಕೂಡ ಸೇರಿಸೋಣ. ಮತ್ತು ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನಾವು ಈಗ ನೀರನ್ನು ಸ್ವಲ್ಪ ಆ್ಯಡ್ ಮಾಡೋಣ. ನೀಟಾಗಿ ಕಲಸೋಣ. ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ. ಇನ್ನೂ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮತ್ತು ನೀಟಾಗಿ ಮಿಕ್ಸ್ ಮಾಡೋಣ. ನೀರನ್ನು ಸ್ವಲ್ಪ ಹೆಚ್ಚಿಗೆ ಇರಬೇಕು. ಯಾಕಂತಂದರೆ ರವೆ ನೆಂದರೆ ಉಬ್ಬುತ್ತೆ. ಅದರಿಂದಾಗಿ ಸ್ವಲ್ಪ ನೀರನ್ನು ಈ ರೀತಿ ಕಲಸಿಡಬೇಕು. ಈಗ ಇದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಡೋಣ. ಒಂದು 1/4 ಗಂಟೆ ಟೈಮು ರೆಸ್ಟ್ ಕೊಡೋಣ. ಯಾಕಂದರೆ ಚೆನ್ನಾಗಿ ನೆನೆಯಬೇಕು. ಈಗ ನಾವು ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಬಂದ್ ದೋಸೆ ಜೊತೆಗೆ ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸಾಕಷ್ಟು ಆಯಿಲು. ಈಗ ಅದರ ಜೊತೆಗೆ 1 ಗಡ್ಡೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ದಪ್ಪದಾದಂತಹ 1 ಈರುಳ್ಳಿ ಮತ್ತು ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ 1 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಈಗ ಅದರ ಜೊತೆಗೆ 3 ಟೊಮೆಟೊನ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ಜೊತೆಗೇ ನಾನು 6 ಒಣಗಿದ ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದಷ್ಟು ಜೀರಿಗೆಯನ್ನು ಕೂಡ ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಆ ಬಂದ್ ದೋಸೆಗೆ ಚಟ್ನಿ ಟೊಮೆಟೊ ಚೆನ್ನಾಗಿ ಬೆಂದರೆ ಆಯಿಲಲ್ಲಿ ಬಹಳ ಟೇಸ್ಟ್ ಆಗಿರುತ್ತೆ. ಟೊಮೆಟೊ ಚೆನ್ನಾಗಿ ಬೇಯಬೇಕಾಗತ್ತೆ. ಫ್ರೈ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ನಾವು ಎಲ್ಲ ಮಿಕ್ಸ್ ಮಾಡಿದಂತಹ ಫ್ರೈ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳೋಣ. ಚಟ್ನಿ ರುಬ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹುರಿದು ದಬ್ಬೆ ಮಾಡಿರುವಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು. ಮಿಕ್ಸ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಚಟ್ನಿ ತುಂಬಾ ನುಣ್ಣಗಿರಬಾರ್ದು. ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೆ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಇದನ್ನು ನಾವೊಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ರುಚಿಯಾದಂತಹ ಚಟ್ನಿ ರೆಡಿ ಆಯಿತು. ಈಗ ನಾವು ಕಲಸಿಟ್ಟಿರುವಂತಹ ರವೆನ ನೋಡೋಣ. ನೋಡಿ, ನೀರೆಲ್ಲ ಮೇಲ್ಗಡೆ ಬಂದಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಬಂದ್ ದೋಸೆ ಹಾಕ್ಕೊಳ್ಳೋಣ. ನಾನು ಒಂದು 1/4 ಗಂಟೆನೇ ಆಗ್ಬಿಡ್ತು. ಯಾಕಂತಂದರೆ ಮಧ್ಯದಲ್ಲಿ ಯಾರೋ ಬಂದರು ಮಾತಾಡ್ಸೋಕ್ಕೆ ನೆಂಟರು. ಅವರಿಂದ ಸ್ವಲ್ಪ 1/4 ಗಂಟೆ ಲೇಟ್ ಆಯಿತು. ಈಗ ಬಂದ್ ದೋಸೆ ಮಾಡ್ಕೊಳ್ಳೋಣ. ಮೊದಲು ಒಂದು ಪಾನನ್ನು ಇಟ್ಕೊಂಡಿದ್ದೀನಿ.
ನಾನ್ ಸ್ಟಿಕ್ ಪಾನ್ ಆದರೂ ಕೂಡ ಚೆನ್ನಾಗಿ ಬರುತ್ತೆ ಬನ್ ದೋಸೆ. ಈ ಥರ ಬಾಣಲೆ ಯಾವುದಾದ್ರೂ ನೀವು ಒಗ್ಗರಣೆ ಕೊಡೋ ಬಾಣಲೆ ಆದರೂ ಕೂಡ ಚೆನ್ನಾಗಿ ಬರುತ್ತೆ ಬನ್ ದೋಸೆ. ಹೊಸ ಬಾಣಲೆ ಆದರೆ ಸರಿಯಾಗಿ ಬರೋದಿಲ್ಲ, ಅಂದರೆ ಆಯಿಲು ಒಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇದಾದರೆ ಆಯಿಲು ಹೀರ್ಕೊಂಡಿರುವಂಥ ಬಾಣಲೆ ಚೆನ್ನಾಗಿ ಬರುತ್ತೆ. ಈಗ ನಾವು ಇದಕ್ಕೆ ಹಾಕೋಣ. ಸಾಕಷ್ಟು. ಈಗ ಅದ್ರ ಮೇಲೆ ಆಯಿಲನ್ನು ಹಾಕೋಣ. ಸುತ್ತಲೂ ಕೂಡ ಒಂದು ಸ್ವಲ್ಪ ಆಯಿಲನ್ನು ಹಾಕೋಣ. ಸಾಕು. ಅದರ ಮೇಲೆ ಪ್ಲೇಟನ್ನು ಮುಚ್ಚಬೇಕು. 1 ನಿಮಿಷ ಹಾಗೆ ಬಿಡೋಣ, ಚೆನ್ನಾಗಿ ಬೇಯಲಿ. ಸ್ವಲ್ಪ ಮಂದವಾದಂತಹ ಉರಿನಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ನೋಡಿ, ಈ ರೀತಿ ಬೆಂದಿದೆ. ಈಗ ನಾವು ಇದನ್ನು ಮತ್ತೊಂದು ಕಡೆ ತಿರುಗಿಸೋಣ. ತಿರುಗಿಸ್ಬಿಟ್ಟು ಅದೇ ಪ್ಲೇಟನ್ನೇ ಮತ್ತೆ ಮುಚ್ಚೋಣ. ಈಗ ಬನ್ ದೋಸೆ ಬೆಂದಿರುತ್ತೆ ನೋಡಿ, ಬನ್ ದೋಸೆ ಆಗಿದೆ. ಈಗ ಇದನ್ನು ನಾವು ತೆಗೆದುಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬನ್ ದೋಸೆ. ಈ ರೀತಿ ಎಲ್ಲನೂ ಕೂಡ ನಾವು ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಮಾಡಿ, ಮತ್ತೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ, ಸುತ್ತಲೂ ಕೂಡ ಸ್ವಲ್ಪ ಆಯಿಲನ್ನು ಹಾಕಿ ಕಚ್ಕೊಳ್ಳೋದಿರ ನೀಟಾಗಿ ಬರುತ್ತೆ ಅದರಿಂದಾಗಿ. ಈಗ ನಾವು ಅದರ ಮೇಲೆ ಪ್ಲೇಟನ್ನು ಮುಚ್ಚೋಣ. 1 ನಿಮಿಷ ಹಾಗೆ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋದು, ಆ ರೀತಿ ಬನ್ ದೋಸೆ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ಆ ರೀತಿ ಬನ್ ದೋಸೆ ಮಾಡಿಕೊಂಡು ಎಲ್ಲರೂ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ತಿನ್ನಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ ಚಟ್ನಿಗೂ ಆ ಬನ್ ದೋಸೆಗೂ ಸೂಪರ್ ಕಾಂಬಿನೇಷನ್. ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.